ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಕರ್ಣ ಧಾರಾವಾಹಿ ಈಗ ಜೀ ಕನ್ನಡದಲ್ಲಿ ಪ್ರಸಾರ ಆಗೋದನ್ನು ಸದ್ಯಕ್ಕೆ ನಿಲ್ಲಿಸಿರೋದ್ರ ಬಗ್ಗೆ ಗೊತ್ತಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಬಹುಶಃ ಗೊತ್ತಿರುತ್ತೆ. ಆದರೆ ಈ ಕರ್ಣ ಧಾರಾವಾಹಿಯ ತಂಡ ಈಗ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಆಲೋಚನೆಯಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ. ಈ ಮೂಲಕ ನಿರ್ಮಾಪಕಿಯಾಗಿರುವಂಥ ಶ್ರುತಿ ನಾಯ್ಡು ಅವರು ಒಂದು ಗಟ್ಟಿ ನಿಲುವಿಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಸಿಕ್ತಂಗಾಗಿದೆ. ಹಾಗಾದರೆ ಏನಿದು ಗಟ್ಟಿ ನಿರ್ಧಾರ? ಯಾಕೆ ಕರ್ಣ ಧಾರಾವಾಹಿಗೆ ಇಂಥದ್ದೊಂದು ತೊಡಕು ಬಂತು? ಆ ತೊಡಕನ್ನು ಮುಳ್ಳಿಂದನೇ ತೆಗಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಆ ರೀತಿ ಈಗ ಅಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲದೂ ಕೂಡ ಅನ್ಕೊಳ್ಳೋಂತಾಗಿದ್ದಿದ್ರೆ ಸೋಮವಾರದಿಂದ ಈ ಜೀ ಕನ್ನಡದಲ್ಲಿ ಹೊಸದೊಂದು ಧಾರಾವಾಹಿ, ಅದು ಕೂಡ ಭವ್ಯಗೌಡ ಮತ್ತು ಕಿರಣ್ ರಾಜ್ ನಟಿಸಿರುವಂತಹ ಬಹು ನಿರೀಕ್ಷಿತ ಧಾರಾವಾಹಿ ಕರ್ಣ ಅನ್ನುವಂತಹ ಧಾರಾವಾಹಿ ಪ್ರಸಾರ ಆಗಬೇಕಾಗಿತ್ತು. ಇವತ್ತಿಗೆ 3ನೇ ದಿನದ ಸಂಚಿಕೆಯು ಕೂಡ ಪ್ರಸಾರ ಆಗಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ತಲೆ ಕೆಳಗಾದಂತಾಗಿದೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಹೌದು, ಸೋಮವಾರದಿಂದ ಪ್ರಸಾರ ಆಗಬೇಕಾಗಿದ್ದಂತಹ ಕರ್ಣ ಅನ್ನುವಂಥ ಧಾರಾವಾಹಿ ಪ್ರಸಾರ ಆಗಲೇ ಇಲ್ಲ. ಯಾಕಪ್ಪ, ಏನಾಯ್ತಪ್ಪ ಅಂತೇಳಿ ನೋಡಿದಾಗ ಈ ಭಾನುವಾರ ಮತ್ತೊಂದು ಸುದ್ದಿಯು ಕೂಡ ವೈರಲ್ ಆಗಿತ್ತು. ಭಾನುವಾರ ಸಂಜೆ ಮತ್ತು ಸೋಮವಾರ ಒಂದು ಸುದ್ದಿ ವೈರಲ್ ಆಗಿಬಿಡುತ್ತೆ. ಏನು ಅಂತ ಹೇಳಿದ್ರೆ, ಕರ್ಣ ಧಾರಾವಾಹಿ ತಂಡದಿಂದ ಭವ್ಯ ಅವರು ಎಕ್ಸಿಟ್ ಆದರು. ಹಾಗಾಗಿ ಭವ್ಯ ಅವರು ಈ ಪ್ರೋಮೋ ಅಥವಾ ಬೇರೆ ಈ ಸೀರಿಯಲ್ಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಸೋಮವಾರ ಸಂಜೆ ನೋಡಿದ್ರೆ ಕರ್ಣ ಧಾರಾವಾಹಿ ಪ್ರಸಾರ ಆಗಬೇಕಾಗಿತ್ತು, ಪ್ರಸಾರನೇ ಆಗಲಿಲ್ಲ. ಅಲ್ಲಿಗೆ ಒಂದು ಕನ್ಫ್ಯೂಷನ್ಸ್ ಮತ್ತೆ ಕ್ರಿಯೇಟ್ ಆಯಿತು. ಅಯ್ಯ, ಭವ್ಯ ಇಲ್ಲ ಹೊರಗೋದ್ರು ಅಂತೇಳಿ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಕರ್ಣ ಧಾರಾವಾಹಿನೇ ಪ್ರಸಾರ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಲಾಸ್ಟ್ ಮೂಮೆಂಟಿಗೆ ಇದೇಂತಾರೆ ಈ ಗೊಂದಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಕೂಡ ಸಿಕ್ತು ಸಂಜೆ ಅಷ್ಟೊತ್ತಿಗೆ. ಏನು ಅಂತ ಹೇಳಿದ್ರೆ, ಕೋರ್ಟ್ನ ಸ್ಟೇ ಇರೋದ್ರಿಂದ ಕರ್ಣ ಧಾರಾವಾಹಿಯನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಚಾರ ಹೊರಗಡೆ ಬಂತು. ನಂತರ ನಾಯಕರಾದಂತಹ ಕಿರಣ್ ರಾಜ್ ಕೂಡ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟರು. ಆದರೆ ಇಲ್ಲಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಲೀಗಲ್ ಮ್ಯಾಟ್ರು. ಏನೋ ಭವ್ಯ ಅವರು ಇನ್ನೊಂದು ಚಾನಲ್ ಜೊತೆಗೆ ಅಗ್ರಿಮೆಂಟ್ನಲ್ಲಿದ್ದಾರೆ. 6 ತಿಂಗಳು ಯಾವುದೇ ಹೊಸ ಪ್ರಾಜೆಕ್ಟ್ನಲ್ಲಿ ಅವರು ನಟಿಸೋ ಹಾಗಿಲ್ಲ. ಹಾಗಿರುವಾಗ ಈಗ ನಟಿಸಿರೋದು ಅಪರಾಧ ಅನ್ನೋ ರೀತಿಯಲ್ಲಿ ಈ ಕಲರ್ಸ್ ಕನ್ನಡ ವಾಹಿನಿಯವರು, ಅದರಲ್ಲೇನಿದೆ ಕಲರ್ಸ್ ಕನ್ನಡ ವಾಹಿನಿಯವರು ಕೇಸನ್ನು ಹಾಕ್ತಾರೆ. ಆ ಕೇಸ್ನ ಹಿಯರಿಂಗನ್ನು ನಡೆಸಿದಂಥ ಕೋರ್ಟು ಹೌದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸ್ಟೇಯನ್ನು ಕೊಡುತ್ತೆ. ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಕೂಡ ಭವ್ಯ ಅವರು ನಟಿಸೋ ಹಾಗಿಲ್ಲ. 6 ತಿಂಗಳುಗಳ ಮಟ್ಟಿಗೆ ಕಾನೂನು ಅಂದರೆ ಪ್ರಕ್ರಿಯೆನೇ ಆಗಿದೆ, ಒಪ್ಪಂದವೇ ಆಗಿದೆ. ಹಾಗಾಗಿ ಇದು ಈಗ ಭವ್ಯ ಅವರನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡುತ್ತೆ. ಭವ್ಯ ಅವರು ಮಾತ್ರ ಅಲ್ಲ, ಇಡೀ ಕರ್ಣ ಸೀರಿಯಲ್ ತಂಡವೇ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಅಂದರೆ ಸುಮಾರು ಒಂದು ಎಪಿಸೋಡದ್ದು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಮತ್ತೊಂದು ಕಡೆ ಬ್ಯಾಕಪ್ ಎಪಿಸೋಡ್ಗಳು ಕೂಡ ರೆಡಿ ಇದ್ದಾವೆ. ಇನ್ನೊಂದು ಕಡೆ ಸ್ಲಾಟ್ ಕೂಡ ಫಿಕ್ಸ್ ಆಗಿದೆ. ಸೋಮವಾರದಿಂದ ಪ್ರಸಾರ ಆಗಬೇಕು. ಪ್ರಸಾರ ಆಗುವಂಥ ಸೀರಿಯಲ್ ಪ್ರಸಾರ ಆಗಲಿಲ್ಲ ಅಂತ ಹೇಳಿದ್ರೆ ಅದೊಂದು ಕೆಟ್ಟ ರಿಮಾರ್ಕ್ಸ್ ಅಲ್ವಾ. ಹಾಗಾಗಿ ಸಹಜವಾಗಿ ಇಡೀ ಜೀ ಕನ್ನಡ ತಂಡಕ್ಕೇ ಟೆನ್ಷನ್. ಏನು ಮಾಡೋದಪ್ಪ ಅಂತೇಳಿ ಟೆನ್ಷನ್ ಶುರು ಆಗುತ್ತೆ. ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಆಗ್ತಿದ್ದಂಗೆ ಮತ್ತೊಂದು ಡೆವಲಪ್ಮೆಂಟ್ ಕೂಡ ನಡೆದೇ ಬಿಡುತ್ತೆ. ಏನು, ಶ್ರುತಿ ನಾಯ್ಡು ಅವರು ಏನಾದರೂ ಮಾಡಿ ಫೈಟ್ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥ ಹೊತ್ತಿಗೆ ಮತ್ತೊಂದು ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಇಷ್ಟೆಲ್ಲ ಆಗಿರೋದು ಯಾರಿಂದ? ಭವ್ಯಗೌಡ ಗೊತ್ತಿರಲಿಲ್ವಾ? ಕಾಮನ್ ಸೆನ್ಸ್ ಬೇಕಲ್ವಾ? ಈಗಾಗಲೇ ಒಂದು ಚಾನಲ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಆ ಚಾನಲ್ ಅವ್ರ ಪ್ರಕಾರ ನಾನು ಬೇರೆ ಸೀರಿಯಲ್ನಲ್ಲಿ 6 ತಿಂಗಳ ಮಟ್ಟಿಗೆ ನಟಿಸುವಂತಿಲ್ಲ. ಹಾಗಿದ್ರೂ ಕೂಡ ಬೇರೊಂದು ಸೀರಿಯಲನ್ನು ಹೇಗೆ ನಟಿಸಲಿ? ಈಗ ಬೇಡ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಆಕೆ ಬರಬೇಕಾಗಿತ್ತು. ಬಟ್ ಆಕೆ ಬರಲಿಲ್ಲ. ಆಕೆಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು. ಯಾಕಂತ ಹೇಳಿದ್ರೆ ಈ ಕಾನೂನಿನ ಗ್ರೌಂಡ್ಸು ಅಂದರೆ ಲೀಗಲ್ ಮ್ಯಾಟರ್ಸ್ಗಳನ್ನು ಹಾಗೆ ಹ್ಯಾಂಡ್ಲ್ ಮಾಡಬೇಕು, ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡಬೇಕು. ಬಟ್ ಈ ವಿಚಾರದಲ್ಲಿ ಭವ್ಯ ಎಡವಿದಂಥ ಪರಿಣಾಮ ಏನಾಯಿತು, ಈಗ ಯಾವುದೇ ಕಾರಣಕ್ಕೂ ಕೂಡ ಕರ್ಣ ಧಾರಾವಾಹಿ ಪ್ರಸಾರ ಆಗುವಂತಿಲ್ಲ. ಆ ಟೈಮ್ ಮುಗಿಯೋವರೆಗೆ, ಅಂದರೆ 6 ತಿಂಗಳು ಟೈಮ್ ಏನಿದೆ ಆ ಟೈಮ್ ಮುಗಿಯೋವರೆಗೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಸೀರಿಯಲ್ನಲ್ಲೋ ಅಥವಾ ಬೇರೆ ಚಾನಲಲ್ಲೋ ಆಕೆ ಎಲ್ಲೂ ಕೂಡ ಆಕೆ ನಟಿಸುವಂತಿಲ್ಲ. ಹೀಗಾಗಿ ಕರ್ಣ ಪ್ರಸಾರ ಆಗುವಂಥ ಜಾಗದಲ್ಲಿ ಅಣ್ಣಯ್ಯ ಧಾರಾವಾಹಿಯನ್ನು 1 ಗಂಟೆಯ ಮಹಾ ಸಂಚಿಕೆಯಾಗಿ ಪ್ರಸಾರ ಮಾಡಿಬಿಡ್ತಾರೆ. ಬಟ್ ಏನೋ ಮ್ಯಾನೇಜ್ ಮಾಡ್ಬೋದು, ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು? ಆಗ ಅಣ್ಣಯ್ಯ ಧಾರಾವಾಹಿಗೂ ಕೂಡ ಇಲ್ಲಿ ರೇಟಿಂಗ್ ವೈಸು ಸ್ಟೋರಿ ವೈಸು ಸಮಸ್ಯೆ ಕ್ರಿಯೇಟ್ ಆಗ್ತದೆ. ಅಂದರೆ ಬ್ಯಾಕಪ್ ಇರೋ ಸಂಚಿಕೆ ಎಲ್ಲದೂ ಕೂಡ ಮುಗೀತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಸೊ ದಟ್ಟು ಸಡನ್ನಾಗಿ ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಂಥ ವಲಯದಲ್ಲಿ ಈಗೇನಾಗುತ್ತೆ, ಶ್ರುತಿ ನಾಯ್ಡು ಅವ್ರಿಗೆ ಮತ್ತೊಂದು ಕನ್ಫ್ಯೂಷನ್ಸು. ಈಗ ಈ ಭವ್ಯನ ಹಿಡ್ಕೊಂಡು ಸೀರಿಯಲ್ನಿಂದ ತೆಗಿಯೋಣ, ಆ ಕಡೆ ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಆಲ್ರೆಡಿ ತುಂಬ ಎಪಿಸೋಡ್ಗಳು ಶೂಟೇ ಆಗಿದ್ದಾವೆ. ಅವಷ್ಟು ಕೂಡ ನೀರಲ್ಲಿ ಹೋಮ್ ಆಗ್ತದೆ. ಒಂದು
ಎರಡನೇದು, ಭವ್ಯನ ಹಿಡ್ಕೊಂಡೇ ಮುಂದುವರಿಯೋಣ ಅಂತ ಹೇಳಿದ್ರೆ ಲೀಗಲ್ ಮ್ಯಾಟ್ರು, ಹಾಗೆ ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ, ಸದ್ಯಕ್ಕಂತೂ ಆಗೋದಿಲ್ಲ. ಜೊತೆಗೆ ಕಾನೂನಿನ ಮೂಲಕನೇ ಇಲ್ಲಿ ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ದಟ್ ಏನು ಮಾಡಬೇಕು ಅನ್ನೋದು ಶ್ರುತಿ ನಾಯ್ಡು ಅವರ ಕನ್ಫ್ಯೂಷನ್. ಈಗ ಮತ್ತೊಂದು ವಿಚಾರವು ಕೂಡ ಕಿರುತೆರೆ ವಲಯದಲ್ಲಿ ಕೇಳಿ ಬರ್ತಿದೆ. ಅದೇನು ಅಂತ ಹೇಳಿದ್ರೆ, ಭವ್ಯಗೌಡ ಕಲರ್ಸ್ ಕನ್ನಡದ ಜೊತೆಗೆ ಒಪ್ಪಂದವನ್ನು ಮುರಿದಿದ್ದೇ ಅಲ್ಲದೆ ವಾಹಿನಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ, ಅಹಂಕಾರವನ್ನು ತೋರಿಸಿದ್ರು. ಜೊತೆಗೆ ಕಾನೂನಿನ ಮೂಲಕನೇ ಮಾತನಾಡಿ ಅಂತಲೂ ಕೂಡ ದರ್ಪದಲ್ಲಿ ಹೇಳಿದ್ರಂತೆ. ಹೀಗಾಗಿನೇ ಕಾನೂನಿನ ಮೂಲಕವೇ ಉತ್ತರವನ್ನು ಕೊಡೋದಕ್ಕೆ ವಾಹಿನಿ ನಿರ್ಧರಿಸ್ತು ಅನ್ನೋದು ಸದ್ಯದ ಸುದ್ದಿ. ಅಂದರೆ ಈಗ ಭವ್ಯಗೌಡ ಮಾಡಿದ್ದು ತಪ್ಪು, ಜೊತೆಗೆ ಭವ್ಯಗೌಡ ಅವರು ಈ ರೀತಿ ನಿಲುವನ್ನು ತೆಗೆದುಕೊಂಡಾಗ ಈ ರೀತಿ ಕಲರ್ಸ್ ಕನ್ನಡ ವಾಹಿನಿ ಕೂಡ ಹೋಗಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮಾತನಾಡ್ತಿದ್ರು ನಿನ್ನೆಯಿಂದನೂ ಕೂಡ. ಆದರೆ ಯಾಕೆ ಹೋದ್ರು ಅನ್ನೋದನ್ನು ಕೂಡ ಈಗ ಕಲರ್ಸ್ ಕನ್ನಡ ವಾಹಿನಿ ಬಹಿರಂಗಪಡಿಸಿದೆ. ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಆದರೆ ಭವ್ಯ ಈ ಮಾತುಕತೆಗೂ ಕೂಡ ಬರಲಿಲ್ಲ. ಚಾನಲ್ ಅವ್ರು ಕೇಳಿದಾಗ ಅದಕ್ಕೆ ಉತ್ತರನೇ ಕೊಡಲಿಲ್ಲ ಅಂತೆ, ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಏನು ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಬಹುಶಃ ಈಕೆಯ ಒಂದು ಆಲೋಚನೆ ಆಗಿತ್ತೇನೋ ಗೊತ್ತಿಲ್ಲ. ಹೀಗಾಗಿ ಎರಡು ಪ್ರಮುಖ ವಾಹಿನಿ ಮತ್ತು ನಟಿಯ ನಡುವಿನ ಈ ವಿಚಾರ ಈಗ ಮತ್ತಷ್ಟು ಕಗ್ಗಂಟಾಗಿದೆ. ಯಾವಾಗ ಕರ್ಣ ಧಾರಾವಾಹಿ ಮೇಲೆ ಸ್ಟೇ ತರಲಾಯಿತೋ ಆ ವಾಹಿನಿ ತನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಒಂದನ್ನು ಶೇರ್ ಮಾಡಿತು. ಅದರಲ್ಲಿ ಕರ್ಣ ಬರೋದನ್ನು ತಡ ಆಗುವಂತೆ ಮಾಡಬಹುದು, ಆದರೆ ಬರೋದನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪದವನ್ನು ಬಳಸಿತ್ತು. ಕೆಲ ಮಾಧ್ಯಮಗಳು ಇದನ್ನು ಪ್ರತಿಸ್ಪರ್ಧಿ ಚಾನಲ್ಗೆ ಕೊಟ್ಟಂಥ ಟಾಂಗ್ ಅನ್ನೋದನ್ನು ಕೂಡ ಶೀರ್ಷಿಕೆಯಾಗಿ ಸುದ್ದಿಯನ್ನು ಮಾಡಿದ್ವು. ಈಗ ಇದೇ ವಿಚಾರ ನ್ಯಾಯಾಲಯದ ತನಕ ತಲುಪಿಸುವಂತಹ ಹಂತಕ್ಕೆ ಹೋಗಿರುವಂಥ ಕಲರ್ಸ್ ಕನ್ನಡ ಈಗ ಮತ್ತೊಂದು ಹಂತದ ಹೋರಾಟಕ್ಕೂ ಕೂಡ ತೀರ್ಮಾನವನ್ನು ಮಾಡಿದೆ. ಈಗ ಸರಿ, ಭವ್ಯಗೌಡ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತಿರುವಂತಹ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಕಾರ್ಯಕ್ರಮದ ಅಗ್ರಿಮೆಂಟ್ ಪ್ರಕಾರ ನಟಿ ಭವ್ಯಗೌಡರು ಜುಲೈ ಅಂತ್ಯದ ತನಕ ಬೇರೆ ಮನೋರಂಜನಾ ವಾಹಿನಿಯಲ್ಲಿ ಕಾಣಿಸ್ಕೊಳ್ಳುವಂತ ಇಲ್ಲ. ನಮ್ಮದೇ ವಾಹಿನಿಯ ಧಾರಾವಾಹಿ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಭವ್ಯ ಅವರಿಗೆ ಆಫರ್ ಕೂಡ ಕೊಡಲಾಗಿತ್ತಂತೆ. 2 ಧಾರಾವಾಹಿಗಳಿಗೆ ಆಫರ್ ಕೊಟ್ಟರೂ ಕೂಡ ಭವ್ಯ ಒಪ್ಪಿರಲಿಲ್ಲ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಭವ್ಯ ಸುಳ್ಳು ಹೇಳಿ ಕರ್ಣ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಒಂದು ಆರೋಪ ಏನಿದೆ ಅಥವಾ ಇಂಥದ್ದೊಂದು ವಿಚಾರ ಏನಿದೆ ಇದು ಗಂಭೀರವಾಗಿ ಕಲರ್ಸ್ ವಾಹಿನಿ ತೆಗೆದುಕೊಳ್ಳೋದಕ್ಕೆ ಕಾರಣ ಆಗ್ತದೆ. ಯಾವಾಗ ಕರ್ಣ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಯಿತೋ ಆಗ ವಾಹಿನಿಯವರು ಭವ್ಯಗೌಡ ಅವರನ್ನ ಸಂಪರ್ಕಿಸಿ ಮಾತನಾಡೋದಕ್ಕೂ ಕೂಡ ಪ್ರಯತ್ನವನ್ನು ಪಡ್ತಾರೆ. ಆದರೆ ಆಗ ಈಕೆ ದರ್ಪದ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಬೇಕಾದರೆ ಕಾನೂನಿನ ಮೂಲಕ ಮಾತಾಡಿ ನೋಡಿ, ಇವೆಲ್ಲವನ್ನು ಕೂಡ ನಾನು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ನನಗೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ, ನಾನು ಅದರಲ್ಲಿ ನಟಿಸ್ತೀನಿ, ನೀವೇನಾದರೂ ಮಾಡೋದಿದ್ರೆ ಕಾನೂನಿನ ಮೂಲಕ ಮಾಡ್ಕೊಳ್ಳಿ, ಪರವಾಗಿಲ್ಲ ಅಂತಲೂ ಕೂಡ ದರ್ಪದಿಂದನೇ ಉತ್ತರವನ್ನು ಕೊಟ್ಟಿದ್ರು ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಿದೆ. ಹೀಗಾಗಿನೇ ಕಾನೂನಿನ ಮೂಲಕ ಉತ್ತರವನ್ನು ಕೊಡೋದಕ್ಕೆ ಕಲರ್ಸ್ ವಾಹಿನಿ ಮುಂದಾಯಿತು ಅಂತೇಳಿ. ಇನ್ನು ಈ ನಡುವೆ ಕರ್ಣ ಧಾರಾವಾಹಿ ಪ್ರಸಾರ ಆಗ್ತಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸೋದಕ್ಕೆ ಹೊರಟಂಥ ಜೀ ಕನ್ನಡ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡುತ್ತೆ. ಅದಾದ ಬಳಿಕ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಬರುತ್ತೆ. ಏನು ಬೇರೆ ವಿಚಾರ ಅಂತ ಹೇಳಿದ್ರೆ, ಈಗ ಶ್ರುತಿ ನಾಯ್ಡು ಅವರು ಭವ್ಯ ಅವರನ್ನು ಹೊರಗಿಟ್ಟು ಸೀರಿಯಲನ್ನು ಮುಂದುವರಿಸೋಣ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. 2 ಕಾರಣಗಳಿಂದ ಸಾಧ್ಯವಿಲ್ಲ. ಒಂದು ಶೂಟಿಂಗ್ ವಿಚಾರ, ಮತ್ತೊಂದು ಬೇರೆ ಈಗಾಗಲೇ ಸಾಕಷ್ಟು ಎಪಿಸೋಡ್ಗಳು ಮುಗಿದಿರೋದ್ರಿಂದ ಅದೊಂದು ರೀತಿಯಲ್ಲಿ ಸರಿ ಹೋಗೋದಿಲ್ಲ ಅನ್ನುವಂಥದ್ದು ಒಂದನೇ ವಿಚಾರ. 2ನೇ ವಿಚಾರ, ಈಗ ಈ ಕಂಪ್ಲೀಟ್ ಟೀಮನ್ನೇ ಅಂದರೆ ಭವ್ಯಗಳನ್ನು ಹೊರಗಡೆ ಇಟ್ಟು ಕಂಪ್ಲೀಟ್ ಟೀಮನ್ನೇ ಮುಂದುವರಿಸೋದು, ಆ ರೀತಿಯಾಗಿ ಒಂದು ಆಲೋಚನೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಬಟ್ ಆ ರೀತಿ ಸಾಧ್ಯತೆ ಇದ್ದರೂ ಕೂಡ ಅಲ್ಲೊಂದು ಚಾಲೆಂಜಸ್ ಅಗೈನ್ ಕ್ರಿಯೇಟ್ ಆಗುತ್ತೆ. ಏನು ಶ್ರುತಿ ನಾಯ್ಡು ಅವ್ರಿಗೆ ಬರುವಂಥ ಚಾಲೆಂಜಸ್ಸು. ಈಗ ಭವ್ಯ ಜೊತೆಗೆ ಇಲ್ಲಿ ಅಗ್ರಿಮೆಂಟ್ ಆಗಿರುತ್ತಲ್ಲ, ಇಲ್ಲಿ ಅಗ್ರಿಮೆಂಟ್ ಆಗಿರೋದ್ರಿಂದ ಸಡನ್ ಆಗಿ ಭವ್ಯ ಅವರನ್ನು ತೆಗಿಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ಕೂಡ ಮತ್ತೊಂದು ಟೆಕ್ನಿಕಲ್ ಸಮಸ್ಯೆ, ಲೀಗಲ್ ಇಶ್ಯೂಸ್ ಆಗಿಬಿಡುತ್ತೆ. ಸೊ ದಟ್ ಅದನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಿರೋದು ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಒಟ್ರಾಶಿ ಏನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈಗ ಒಂದು ಕ್ಲಿಯರ್ ಆಯ್ತಲ್ಲ ನಿಮಗೆ, ಭವ್ಯಗೌಡನನ್ನು ಕರ್ಣ ಧಾರಾವಾಹಿಯಿಂದ ತೆಗೆದು ಬೇರೆಯವ್ರನ್ನ ಹಾಕ್ಕೊಂಡು ಸೀರಿಯಲನ್ನು ಮುಂದುವರಿಸೋಣ ಅಂದರೆ ಇಲ್ಲೂ ಕೂಡ ಲೀಗಲ್ ಆಸ್ಪೆಕ್ಟ್ಸ್ ಏನು ಸಮಸ್ಯೆ ಆಗುತ್ತೆ. ಅಗ್ರಿಮೆಂಟ್ ಆಗಿರುತ್ತಲ್ಲ ಅದು ಸಮಸ್ಯೆ ಆಗುತ್ತೆ. ಇಲ್ಲ ಆಕೆ ಬೇಕು ಅಂತೇಳಿ ತೀರ್ಮಾನ ಮಾಡೋದಾದರೆ ಜುಲೈ ಅಂತ್ಯದವರೆಗೆ ಸೀರಿಯಲ್ ಪ್ರಸಾರ ಆಗುವಂತಿಲ್ಲ. ಜುಲೈಗೆ ಮುಗಿಯುತ್ತೆ, ನಂತರ ಪ್ರಸಾರ ಆಗಬೇಕು, ಅಥವಾ ಕೋರ್ಟ್ನಿಂದ ಏನಾದರೂ ಈ ಸ್ಟೇ ಏನಿದೆ ಅದಕ್ಕೆ ತಡೆಯನ್ನು ತರಬೇಕು. ಆ ರೀತಿ ಮಾಡಿದಾಗ ಮಾತ್ರ ಸಾಧ್ಯ. ಅದನ್ನು ಬಿಟ್ಟು ಬೇರೆ ಏನೇ ಮಾಡಿದ್ರೂ ಕೂಡ ಅಸಾಧ್ಯ ಅನ್ನೋದು ಮಾತ್ರ ಸತ್ಯ ಸತ್ಯ ಸತ್ಯ. ಹೀಗಾಗಿ ಈಗ ಕರ್ಣ ಧಾರಾವಾಹಿ ಒಂದು ರೀತಿಯಲ್ಲಿ ಕಗ್ಗಂಟಾಗಿ ಪರಿಣಮಿಸ್ತಿದೆ ಜೀ ಕನ್ನಡ ವಾಹಿನಿಗೆ, ಶ್ರುತಿ ನಾಯ್ಡು ಅವರಿಗೆ. ಹಾಗಾದರೆ ಈಗ ಅಂತಿಮವಾಗಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಸದ್ಯಕ್ಕಿರುವಂಥ ಕುತೂಹಲ. ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾದಂಥ ನಿಲುವಿಗೆ ಬರ್ತಾರೆ, ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ, ಇದು ಈಗಿರುವಂಥ ಕುತೂಹಲಕಾರಿ ಅಂಶ. ಓವರಾಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ನಿಮ್ಮ ಅಭಿಪ್ರಾಯ ಏನು? ಅಸಲಿಗೆ ಈ 2 ಇಶ್ಯೂಸ್ಗಳನ್ನು ನೋಡ್ತಾ ಹೋದರೆ ಭವ್ಯಗೌಡ ಅವರನ್ನು ಈ ಧಾರಾವಾಹಿಯಿಂದ ತೆಗೆಯೋದೇ ಬೆಟರ್ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.